ನಮಸ್ಕಾರ ವೀಕ್ಷಕರೇ, ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ರೈತರು ಮಲಪ್ರಭಾ ಯೋಜನೆಯಲ್ಲಿ ತಮ್ಮ ಸಾಗುವಳಿ ಮಾಡುತ್ತಿದ್ದ ಜಮೀನುಗಳನ್ನು ಕಳೆದುಕೊಂಡು ನಿರಾಶ್ರಿತ ಬಡ ರೈತರಿಗೆ ಗೋಕಾಕ ವಿಭಾಗದ ಅರಣ್ಯ ಇಲಾಖೆಯ ಸುಮಾರು 770 ಎಕರೆ ಜಮೀನನ್ನು ಜಿಪಿಎಸ್ ಸರ್ವೆ ನಂಬರ್ 42 ಮತ್ತು 43 ಹೊಸ ಸರ್ವೆ ನಂಬರ್ 146ರಲ್ಲಿ ಸನ್ 1977ರಲ್ಲಿ ಹಂಚಿಕೆ ಮಾಡಿದ್ದು, ಇಲ್ಲಿಯವರೆಗೂ ನಿರಾಶ್ರಿತರೇ ಕಬ್ಜಾ ವಹಿವಾಟಿನಲ್ಲಿದ್ದು, ಈ ಕುರಿತು ಉಚ್ಚ ನ್ಯಾಯಾಲಯದಲ್ಲಿ ನಿರಾಶ್ರಿತರ ಪರ ರಿಟ್ ಪಿಟಿಷನ್ ದಾಖಲಾಗಿತ್ತು. ನ್ಯಾಯಾಲಯವು ಗ್ರೀನ್ಕೋ ಸೋಲಾರ್ ಎನರ್ಜಿ ಪ್ರೈವೇಟ್ ಲಿಮಿಟೆಡ್ ರವರು ಕೆಲಸವನ್ನು ಸ್ಥಗಿತಗೊಳಿಸಿ ಜಮೀನುಗಳನ್ನು ಅರ್ಜಿದಾರರ ಹೆಸರಿನಲ್ಲಿ ಮಾಲೀಕತ್ವದಲ್ಲಿ ಹೆಸರನ್ನು ದಾಖಲು ಮಾಡಿ ಕಂದಾಯ ದಾಖಲೆ ಹಾಗೂ ಪ್ರತ್ಯೇಕ ನಕ್ಷೆ ಪೂರೈಸಬೇಕೆಂದು ನ್ಯಾಯಾಲಯದ ಆದೇಶ ಮಾಡಿದೆ. ಸವದತ್ತಿ ತಾಲೂಕಿನ ಯಕ್ಕುಂಡಿ, ದುಪ್ಪದಾಳ, ಕಾರ್ಲಕಟ್ಟಿ, ಕಾಗಿಹಾಳ ಈ ಗ್ರಾಮಗಳ 1974ರಲ್ಲಿ ಮಲಪ್ರಭಾ ನದಿಗೆ ಅಡ್ಡಲಾಗಿ ನವಿಲು ತೀರ್ಥ ಡ್ಯಾಂ ಕಟ್ಟುವ ಸಲುವಾಗಿ ಗ್ರಾಮಗಳ ರೈತರು ತಮ್ಮ ಜಮೀನುಗಳನ್ನು ಕಳೆದುಕೊಂಡ ನಿರಾಶ್ರಿತರಿಗೆ ಸರ್ಕಾರ ಪುನರ್ವಸತಿ ಕಲ್ಪಿಸಿಕೊಟ್ಟಿದ್ದರಿಂದ ಈ ಗ್ರಾಮದವರು ಬೇರೆ ಬೇರೆ ಕಡೆಗೆ ಮನೆಗಳನ್ನು ಕಟ್ಟಿಕೊಂಡು ವಾಸವಾಗಿದ್ದು, ಜಮೀನುಗಳನ್ನು ಕಳೆದುಕೊಂಡ ಬಡ ಕುಟುಂಬಗಳಿಗೆ ಸರ್ಕಾರ ಕಾಗಿಹಾಳ, ಕಾರ್ಲಕಟ್ಟಿ ಹದ್ದಿಯ ಅರಣ್ಯದಲ್ಲಿ ಫಾರೆಸ್ಟ್ ಅಂತ ಸುಮಾರು 1020 ಎಕರೆ ಜಮೀನನ್ನು ನಿರಾಶ್ರಿತರಿಗೆ ಹಂಚುವ ಸಲುವಾಗಿ ಕಂದಾಯ ಇಲಾಖೆಗೆ ಹಸ್ತಾಂತರಿಸಿದ್ದು, ಭೂ ಸ್ವಾಧೀನ ಅಧಿಕಾರಿಗಳು ಮಲಪ್ರಭಾ ಯೋಜನೆ ಸವದತ್ತಿ ಅವರು ಕಾಗಿಹಾಳ, ಕಾರ್ಲಕಟ್ಟಿ ಅರಣ್ಯದಲ್ಲಿ 250 ಎಕರೆ ಜಮೀನನ್ನು ಈ ನಿರಾಶ್ರಿತರಿಗೆ ಮಂಜೂರು ಮಾಡಿದ್ದು, ಇನ್ನುಳಿದ 770 ಎಕರೆ ಜಮೀನು ಹಂಚಿಕೆ ಮಾಡಿಲ್ಲ. ಏಕೆಂದರೆ ಗುಡ್ಡದ ಮೇಲೆ ಹೋಗಲು ರಸ್ತೆ ಬೇಕಾಗಿದ್ದರಿಂದ ಸರ್ಕಾರ ಈ ಬಗ್ಗೆ ಎಸ್ಟಿಮೇಟ್ ಮಾಡದೆ ಉಳಿದ 770 ಎಕರೆ ಜಮೀನನ್ನು ಹಂಚಿಕೆ ಮಾಡಿರುವುದಿಲ್ಲ ಮತ್ತು 770 ಎಕರೆ ಜಮೀನನ್ನು ಗೋಕಾಕದ ಅರಣ್ಯ ಇಲಾಖೆಯ ವಲಯಕ್ಕೆ ಕಬ್ಜಾ ಕೊಟ್ಟಿರುತ್ತಾರೆ. ಸರ್ಕಾರದ ಅರಣ್ಯ ನಾಶದ ನೆಪ ನೀಡಿ ಯಾವುದೇ ಪರಿಹಾರ ನೀಡದೆ ಜಮೀನುಗಳನ್ನು ಕಸಿದುಕೊಂಡ ಪರಿಣಾಮ ನಿರಾಶ್ರಿತರ ಬಡ ರೈತರು ಧಾರವಾಡದ ಕರ್ನಾಟಕ ಉಚ್ಚ ನ್ಯಾಯಾಲಯದ ಮೊರೆ ಹೋಗಿ ನ್ಯಾಯ ದೊರಕಿಸಿಕೊಡಬೇಕೆಂದು ಅರ್ಜಿ ಸಲ್ಲಿಸಿದ್ದರು. ಈ ಕುರಿತಾಗಿ ಸವದತ್ತಿ ತಾಲೂಕಿನ ಯಕ್ಕುಂಡಿ, ದುಪ್ಪದಾಳ, ಕಾರ್ಲಕಟ್ಟಿ, ಕಾಗಿಹಾಳ ಗ್ರಾಮದ ರೈತರು ಕಳೆದುಕೊಂಡ ಜಮೀನುಗಳನ್ನು ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ಮರಳಿ ನೀಡಬೇಕೆಂದು ಒತ್ತಾಯಿಸಿ ಬೈಲಹೊಂಗಲ ಉಪವಿಭಾಗಾಧಿಕಾರಿ ಪ್ರವೀಣ್ ಜೈನ್ ಅವರಿಗೆ ಮನವಿಯನ್ನ ಸಲ್ಲಿಸಿದರು. ನಾವು ಕಾರ್ಲಕಟ್ಟಿ ಗ್ರಾಮ, ಕಾರ್ಲಕಟ್ಟಿ, ಯಕ್ಕುಂಡಿ, ದುಪ್ಪದಾಳ, ಕಾಗಿಹಾಳ ಊರಿನ ಸಮಸ್ತ ರೈತರು ವಿನಂತಿಸಿಕೊಳ್ಳುವುದೇನೆಂದರೆ, ಇವತ್ತಿನ ದಿವಸ ನಾವು ಮಾನ್ಯ ಎಸಿ ಸಾಹೇಬರಿಗೆ ಮನವಿ ಕೊಡಲು ಬಂದಿದ್ದು. ಅದರ ವಿಷಯ ಏನಪ್ಪ ಅಂತಂದ್ರೆ, ಸವದತ್ತಿ ತಾಲೂಕಿನಲ್ಲಿ ಮಲಪ್ರಭಾ ಪ್ರಾಜೆಕ್ಟ್ ಆದಾಗ 1969-70ರಲ್ಲಿ ಮುಳುಗಡೆ ಆದಂಥ ಜನರಿಗೆ ಗುಡ್ಡದ ಮೇಲೆ 1020 ಎಕರೆ ಜಮೀನನ್ನು ನಿರಾಶ್ರಿತರಿಗೆ ಹಂಚಿಕೆ ಮಾಡಲು ಮಂಜೂರು ಮಾಡಿದ್ದು, ಆ ನಿರಾಶ್ರಿತರಿಗೆ ಮಂಜೂರು ಮಾಡಿದಂಥ 1020 ಎಕರೆ ಜಮೀನಿನಲ್ಲಿ ಸರ್ಕಾರದವರು 250 ಎಕರೆ ಜಮೀನನ್ನು ಮಾತ್ರ ಹಂಚಿಕೆ ಮಾಡಿ ಉಳಿದ 770 ಎಕರೆ ಜಮೀನನ್ನು ಮಾನ್ಯ ದಿ ಫಾರೆಸ್ಟ್ ಅಂತ ದಿ ಫಾರೆಸ್ಟ್ ಆಫೀಸ್ ಗೋಕಾಕ್ ಅಂತ ಇವರ ಹೆಸರಲ್ಲೇ ಮೀಸಲಿಟ್ಟಿದ್ದು, ನಂತರ ದಿನಮಾನಗಳಲ್ಲಿ ಅವರು ನಮ್ಮನ್ನು ಭೂಮಿಯನ್ನು ಹೊರಗೆ ಹಾಕಿ ಆ ಜಮೀನದಲ್ಲಿ ನಾವು 1974ರಿಂದ 2001-2ರವರೆಗೆ ಸಾಗುವಳಿ ಮಾಡುತ್ತಾ ಗುಡ್ಡದ ಮೇಲೆ ನಮ್ಮ ಜಮೀನವನ್ನು ನಿರ್ಮಾಣ ಮಾಡಿಕೊಂಡು ನಾವು ಕಲ್ಲ ಮುಳ್ಳ ಕಂಟಿಗಳನ್ನು ತೆಗೆದು ಆ ಜಾಗದಲ್ಲಿ ತೆರೆದ ಬಾವಿ, ಗುಡಿಸಲ, ಮುಂದೆ ಕೆರೆಗಳನ್ನು, ನೀರು ಕುಡಿಯಲು ಕೆರೆಗಳನ್ನು ನಿರ್ಮಾಣ ಮಾಡಿಕೊಂಡು ಮತ್ತು ನಮಗೆ ಬೇಕಾಗುವಂಥ ಕಚ್ಚಾ ರಸ್ತೆಯನ್ನು ನಿರ್ಮಿಸಿಕೊಂಡು ಮೇಲೆ ಭೂಮಿಗೆ ಗುಡ್ಡದ ಮೇಲೆ ಇರುವಂಥ ಕಠಿಣವಾದ ದಾರಿಯಲ್ಲಿ ದಾಟಿ ಹೋಗಿ ಮೇಲೆ ಉಳುಮೆ ಮಾಡಿ ಬಂದಂಥ ನಮ್ಮ ರೈತರನ್ನು 2001-2ರಲ್ಲಿ ಫಾರೆಸ್ಟ್ದವರು ಒಕ್ಕಲೆಬ್ಬಿಸಿ ಜೈಲಿಗೆ ಹಾಕಿದರು. ಆ ಜೈಲು ಹಾಕಿದ ಪರಿಣಾಮವಾಗಿ ಸುಮಾರು ಎಲ್ಲ ಜನರು ಅಲ್ಲಿ ಜಮೀನನ್ನು ಕೈಬಿಟ್ಟು ದುಡಿಯಲು ಕೂಲಿ ಮಾಡುತ್ತಾ ಜೀವನ ಸಾಗುತ್ತಿರುವಾಗ, ನಂತರ 2015ರಲ್ಲಿ ಮತ್ತೆ ಸರ್ಕಾರದವರು ಭೂಮಿ ಕೊಡುವ ಆಸೆ ತೋರಿಸಿ, ರೈತರಿಗೆ ಭೂಮಿ ಕೊಡುವ ಆಸೆಯನ್ನು ತೋರಿಸಿ 2015ರಲ್ಲಿ ಪಂಚಾಯಿತಿ ಮುಖಾಂತರ ಅರ್ಜಿಯನ್ನು ಕರೆಯಲಾಗಿದ್ದು, ಆ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಪ್ಲಸ್ ಅರಣ್ಯ ಹಕ್ಕು ಸಮಿತಿ, ಗ್ರಾಮ ಸಮಿತಿ ಎರಡೂ ಸಮ್ಮುಖದಲ್ಲಿ ನಮ್ಮ ಕಾರ್ಲಕಟ್ಟಿ, ದುಪ್ಪದಾಳ ಮತ್ತು ಯಕ್ಕುಂಡಿ ಗ್ರಾಮದ ರೈತರ ಸೋಮಾಪುರ, ಮಲ್ಲೂರು, ಕಾಗಿಹಾಳ ತಂಡದಿಂದ
ಎಲ್ಲ ರೈತರಿಂದ ಸುಮಾರು 596 ಅರ್ಜಿಗಳನ್ನು ಸ್ವೀಕಾರ ಮಾಡಿ ಆ ಅರ್ಜಿಗಳನ್ನು ಇತ್ಯರ್ಥ ಮಾಡದೆ ಅದನ್ನು ರೈತರಿಗೆ ಅದರ ಹಕ್ಕುಪತ್ರ ಕೊಟ್ಟಿಲ್ಲ, ಅದರದ್ದು ಯಾವುದೇ ಥರದ ಮಾಹಿತಿಯನ್ನು ನೀಡದೆ 2015ರಲ್ಲಿ ನಾವು ಅರ್ಜಿ ಕೊಟ್ಟಂತಹ ಆ ಅರ್ಜಿಗೆ ಯಾವುದೇ ಸ್ಪಂದನೆ ಮಾಡದೆ ಮಾನ್ಯ ಸರ್ಕಾರದವರು ಗಿಡ್ಕೋ ಕಂಪನಿಯವರಿಗೆ 2018ರಲ್ಲಿ ಮಂಜೂರು ಮಾಡಿರುತ್ತಾರೆ. ಆ 2018ರ ಮಂಜೂರು ಪ್ರಕಾರ ನಾವು ಎಲ್ಲ ರೈತರು ಕೂಡಿಕೊಂಡು ಮಾನ್ಯ ಕರ್ನಾಟಕ ಉಚ್ಚ ನ್ಯಾಯಾಲಯ ಧಾರವಾಡ ಪೇಟೆಯವರಲ್ಲಿ ಮೊಕದ್ದಮೆಯನ್ನು ಹೂಡಲಾಗಿ ಅದರಲ್ಲಿ 6 ಪ್ರಕರಣಗಳು ಹೂಡಲಾಗಿದೆ. ಆ 6ನೇ ಪ್ರಕಾರ ಇವತ್ತಿನ ದಿವಸ ಗಿಡ್ಕೋ ಕಂಪನಿಗೆ ಮಂಜೂರಾದಂಥ ಜಮೀನವನ್ನು ಹೊರತುಪಡಿಸಿ ಉಳಿದಂಥ ಜಮೀನವನ್ನು ರೈತರಿಗೆ ಹಂಚಲು ಅಡ್ಡಿ ಇಲ್ಲ ಅಂತ ಆದೇಶ ಮಾಡಿದ್ದರಿಂದ ಮಾನ್ಯ ಸರ್ಕಾರದವರು ಇಮಿಡಿಯೇಟ್ಲಿ ಇದನ್ನು 15-20 ದಿವಸದೊಳಗಾಗಿ ನಮಗೆ ನಮ್ಮ ಭೂಮಿ ನಮ್ಮ ಹಕ್ಕು ಈ ಹೈಕೋರ್ಟ್ ಆದೇಶವನ್ನು ಪರಿಗಣಿಸಿ ಇದಕ್ಕೆ ಯಾವುದೇ ಥರದ ಸ್ಪಂದನೆಯನ್ನು ಇಮಿಡಿಯೇಟ್ಲಿ ಅದನ್ನು ಕಾರ್ಯರೂಪಕ್ಕೆ ತೊಗೊಂಬಂದು ನಮ್ಮ ಎಲ್ಲ ರೈತರಿಗೆ ಹಕ್ಕುಪತ್ರ ಕೊಡಬೇಕು. ಒಂದು ವೇಳೆ ಹಕ್ಕುಪತ್ರ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟವನ್ನು ಎದುರಿಸಬೇಕಾಗುತ್ತದೆ ಅಂತ ಸರ್ಕಾರಕ್ಕೆ ಈ ಮನವಿಯನ್ನು ಸಲ್ಲಿಸುತ್ತೇವೆ. ತಮ್ಮ ಸರ್ ಗೌಡಪ್ಪ ಇರಲಗೌಡ ಪಾಟೀಲ್, ಕರ್ನಾಟಕ ರಾಜ್ಯ ರೈತ ಸಂಘ ವಾಸೋದ ಮೇಟಿ ಬನ್ನದ ಜಿಲ್ಲಾ ಅಧ್ಯಕ್ಷರು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಏನೇ ಬರಲಿ ಎಲ್ಲಿಯವರೆಗೆ ಹೋರಾಟ, ಎಲ್ಲಿಯವರೆಗೆ ಹೋರಾಟ. ಭೂಮಿ ಕೊಡಿ, ಭೀಮಾ ಕೊಡಿ, ಭೂಮಿ ಕೊಡಿ, ಭೂಮಿ ಕೊಡಿ, ಭೂಮಿ ಕೊಡಿ, ಇಲ್ಲದಿದ್ದರೆ ನಮಗೆ ವಿಷ ಕೊಡಿ.